ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಯಾದ ಆಭರಣ ಜುವೆಲ್ಲರ್ಸ್ ವತಿಯಿಂದ ಆಟಿಡೊಂಜಿ ದಿನ 2024 ಎಂಬ ಕಾರ್ಯಕ್ರಮವು ಕೃಷ್ಣ ಆಭರಣ ಸಭಾಂಗಣದಲ್ಲಿ ಸಂಭ್ರಮದಿಂದ ನಡೆಯಿತು. ಉಡುಪಿಯಲ್ಲಿರುವ ಹೆಸರಾಂತ ಚಿನ್ನಾಭರಣ ಮಳಿಗೆಯಾದ ಆಭರಣ ಜುವೆಲ್ಲರ್ಸ್ ವತಿಯಿಂದ ಆಟಿಡೊಂಜಿ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರು. ಆಟಿಡೊಂಜಿ ದಿನ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಆಟಿಡೊಂಜಿ ದಿನ ಕಾರ್ಯಕ್ರಮದ ಮೂಲಕ ತುಳುನಾಡಿನ ಸಂಪ್ರದಾಯ, ಆಚಾರ, ವಿಚಾರ, ವೈಜ್ಞಾನಿಕ ಸಂಗತಿಗಳನ್ನು ಯುವ ಸಮುದಾಯಕ್ಕೆ ತಿಳಿಸುವ ಕಾರ್ಯವನ್ನು ಆಭರಣ ಸಂಸ್ಥೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಈ ಸಂದರ್ಭ ಬೆಲ್ಕಳೆ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀಧರ್ ಭಟ್, ವೆಂಕಟ್ ಎಲ್ಲೂರು, ಮಹೇಶ್ ಕಾಮತ್, ವೀಣಾ ಮಹೇಶ್ ಕಾಮತ್, ಸುಭಾಷ್ ಕಾಮತ್, ಸಂಧ್ಯಾ ಸುಭಾಷ್ ಕಾಮತ್, ಅಮೃತಾ ಶೆಟ್ಟಿ, ಶ್ವೇತಾ ಜಯಕರ್ ಶೆಟ್ಟಿ, ಪುರುಷೋತ್ತಮ್ ಶೆಟ್ಟಿ, ಶಿವರಾಮ್ ಜೋಗಿ, ಭಾಸ್ಕರ್ ಜೋಗಿ, ಗೀತಾ ಊರಳ, ಜಯಗಣೇಶ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಆಭರಣ ಸಂಸ್ಥೆಯವರು 4ನೇ ವರ್ಷದ ಆಟಿಡೊಂಜಿ ದಿನ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದು, ತುಳುನಾಡಿನ ವಿವಿಧ ಖಾದ್ಯಗಳು ನೆರೆದವರ ಗಮನ ಸೆಳೆಯಿತು. ಆಟಿತಿಂಗಳ ವಿವಿಧ ತಿನಿಸುಗಳಾದ ಕೊತ್ತಂಬರಿ ಸೊಪ್ಪಿನ ಚಟ್ನಿ, ಅರಶಿನ ಗಟ್ಟಿ, ಪತ್ರೊಡೆ ಉಪ್ಕರಿ, ಗುಂಡ, ಕಣಿಲೆ ಹೆಸರು ಅಂಬಟ್, ಕೇಸು, ಉಪ್ಪಡ್ ಪಚ್ಚಿರ್, ಹಲಸಿನ ಬೀಜ ಸೌತೆ, ಕುಚ್ಚಿಗೆ ಅನ್ನ, ಬಟಾಟೆ ಹಪ್ಪಳ, ಮೆಣಸಿನ ಸಂಡಿಗೆ, ಕುಂಬಳಕಾಯಿ ಮಜ್ಜಿಗೆ ಹುಳಿ, ಕಡಲೆಬೇಳೆ ಕಿಚಡಿ, ಮೆಣಸ್ಕಾಯಿ ಸೇರಿದಂತೆ ವಿವಿಧ ಖಾದ್ಯಗಳನ್ನು ನೆರೆದವರಿಗೆ ಉಣಬಡಿಸಲಾಯಿತು. ಈ ಸಂದರ್ಭ ಆಭರಣ ಜುವೆಲ್ಲರ್ಸ್ನ ಕಾಯಂ ಗ್ರಾಹಕರು ಆಟಿಡೊಂಜಿ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತಸ ವ್ಯಕ್ತಪಡಿಸಿದರು. ಎಂಕುಲು 40 ವರ್ಷ ಆಭರಣ ಬರೋದಿಲ್ಲ. ನಮ್ಮದು ಸರ್ವಿಸ್ ಬೊಕ್ಕ ಕ್ವಾಲಿಟಿ ಬಾರಿ ಲಾಯ್ಕ್ ಉಂಟು. ಎಕ್ಸ್ಪೀರಿಯನ್ಸ್ ಎಂಗೆಲ್ಲ ಎಂಡ್ ಈ ಆಟಿದ ದಿನ ಬಂದಿದ್ದಾರೆ. ಫಸ್ಟ್ ಟೈಮ್ ಬರ್ತೀನಿ. Very like super. Abarna is always a very pleasant experience. Very memorable, beautiful. I'm a very loyal Abarna customer, so I only go to Abarna. ಮೊದಲಿಂದನೂ ಹೇಳ್ಬೋದು, ನನ್ನ ಅಪ್ಪ ಅಮ್ಮ ಅಲ್ಲಿಂದ ಕೂಡ ನಾವು ಆಭರಣದೇ ಕಸ್ಟಮರ್ಸ್. ಹಾಗೆ ಮತ್ತು ಎವ್ರಿ ಇಯರ್ ಅಂದರೆ ಲಾಸ್ಟ್ ಇಯರ್ ಸಹ ನಾನು ಆಟಿಡೊಂಜಿ ದಿನ ಈ ಒಂದು ಪ್ರೋಗ್ರಾಮಿಗೆ ಬಂದಿದ್ದೆ. ಸೊ ಲಾಸ್ಟ್ ಇಯರ್ ಸಹ ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು. ಇವತ್ತು ಸಹ ನೋಡುವಾಗ ತುಂಬ ಖುಷಿ ಆಗ್ತದೆ. ಮತ್ತು ಇಲ್ಲಿನ ಒಂದು ಎನ್ವೈರ್ಮೆಂಟ್ ಅಂತ ಹೇಳಬೇಕು, ಯಾಕಂದರೆ ಒಂದು ಗ್ರಾಹಕರಿಗೆ ಒಂದು ಕೊಡುವಂತಹ ಸೇವೆ ಅದು ಯಾವಾಗಲೂ ನಗುಮುಖದ ಸೇವೆ ಆಗಿರ್ತದೆ. ಸೊ ಅವರ ನಗುಮುಖದ ಸೇವೆಗೆ ನಾವು ಮತ್ತಷ್ಟು ಮರಳು ಹೋಗ್ತೇವೆ. ಸೊ ಅದರೊಟ್ಟಿಗೆ ಇಲ್ಲಿ ಎಲ್ಲ ರೀತಿಯಲ್ಲಿ ಅವರು ಒಂದು ಕೊಡುವ ಒಂದು ಗ್ರಾಹಕರಿಗೆ ಕೊಡುವ ಸೇವೆ ತುಂಬ ಚೆನ್ನಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿಗಳಿಗೆ ಹೂವಿನ ಗಿಡಗಳನ್ನು ವಿತರಿಸಲಾಯಿತು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಉಡುಪಿ.